ಏನಾದರೂ ಒಂದು ಪ್ರಶ್ನೆ ಕೇಳಿ ಮತ್ತೆ ಸುಮ್ಮನೆ ಅದು ಮೇಡಮ್ ನಿಮ್ಮ ಮಗ ಕಾಣ್ತೀರಾ 1 ವರ್ಷ ಆಯಿತು, ಇನ್ನೂ ದುಃಖದಲ್ಲೇ ಇದೆ. ಒಂದು ವರ್ಷ ಕಳೆದ್ಬಿಟ್ಟೆ ನನ್ನ ಮಗ ಇಲ್ಲಿ. ಮೊಮ್ಮಗನ ನೋಡಿದ್ರೆ ಅದು ಬರುತ್ತಾಗೆ ಇದಕ್ಕೆ. ಅವಳಿಗೊಂದು ಕೆಲಸ ಕೊಡಿಸ್ಬೇಕು ಅಷ್ಟೇ. ನಾವು ಗೌರ್ಮೆಂಟ್ ಸರ್ಕಾರದಿಂದ ಅವಳಿಗೊಂದು ಏನಾರು ಆಧಾರ ಹಾಕಬೇಕಷ್ಟೇ. ನನ್ನ ಮೊಮ್ಮಗಂಗೆ ನೋಡಕ್ಕೆ ಹೇಳ್ಕೊಡ್ತೀನಿ. ಅವ್ರಿಗೆ ಶಿಕ್ಷೆ ಆಗ್ಬೇಕಷ್ಟು ತಪ್ಪಿತ್ತು. ಇದು ಕೂಡ ವಿಳಂಬ ಆಗ್ತಾ ಇದೆ. ಅದೆಲ್ಲ ಅವ್ರಿಗೆ ಬಿಡ್ತಾರೆ. ಅಮ್ಮ ಹೇಳ್ರಮ್ಮ, ನಿಮ್ಮ ಮನೆಯವರು ಕೊಲೆಯಾಗಿ 1 ವರ್ಷ ಆಯಿತು. ಕಳೆದ 1 ವರ್ಷದಿಂದ ದುಃಖದಲ್ಲೇ ಇದ್ದೀರಿ. ಈ ಸಂದರ್ಭವನ್ನು ಯಾವ ರೀತಿ ತನಿಖೆ ವಿಚಾರದಲ್ಲಿ ನಮ್ಮ ಮನೆಗೆ ಸತ್ತು 1 ವರ್ಷ ಆಗಿದೆ. ಇವತ್ತಿಗೆ ದುಃಖದಿಂದ ಇದ್ದೀವಿ. ಅತ್ತೆ ಮಾವ ವಯಸ್ಸಾಗಿದೆ, ದುಡಿಯೋರು ಯಾರೂ ಇಲ್ಲ. ಪಾಪಗೂ ನನಗೂ ಮುಂದಿನ ಜೀವನ ರೂಪಿಸ್ಬೇಕು ಸರ್ಕಾರದಿಂದ. ಮನೇಲಿ ದಿನಕ್ಕೆ ಕೊಲೆಯಾಗಿ 1 ವರ್ಷ ಆಯಿತು, ಕರೆಕ್ಟ್ ಆಯಿತು. ಆ ಕಾರಣ ತಾವೆಲ್ಲ ಮಾಧ್ಯಮಗಳು ನಮ್ಮನ್ನು ಭೇಟಿ ಮಾಡಿದ್ವಿ. ನಾನು 70 ವರ್ಷ ನಿರಂತರ ಅಂತ ಅಥವಾ ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾವು ಜೀವ ಇರೋ ತನಕ ನಮಗೆ ಆ ನೋವು ಬಗ್ಗೆ. ಆದರೂ ಕೂಡ ನಮ್ಮ ಮೊಮ್ಮಗನ ಒಂದು ಆರೈಕೆಯಲ್ಲಿ ಅವನ ಆಟ ಪಾಠದಲ್ಲಿ ಅವನ್ನೆಲ್ಲ ಮರಿತಾ ಇದ್ದೀವಿ. ಆದರೆ ನಮಗೆ ಸರ್ಕಾರ ಇಲ್ಲಿವರೆಗೂ ಭಾಳಷ್ಟು ಸರ್ಕಾರ ಕೊಟ್ಟಿದೆ. ಕೋರ್ಟ್ ಇರ್ಬೋದು, ಪೊಲೀಸ್ ಇರ್ಬೋದು, ಈ ಮಾಧ್ಯಮ ಇರ್ಬೋದು, ಸರ್ಕಾರ ಆ ಒಂದು ಇದಕ್ಕೆ ಎಲ್ಲರಿಗೂ ನಾವು ವಾದ ತಿಳಿಸ್ತೀವಿ. ಆದರೆ ಕೋರ್ಟು ಇದು ಯಾವಾಗ ಮುಗಿತಿತ್ತು ಅನ್ನೋದು ಇನ್ನೂ ಅರ್ಥ ಆಗ್ತಾಯಿಲ್ಲ. ಅದರಿಂದ ನಾವು ಸರ್ಕಾರವನ್ನು ಬೇಡಿಕೊಳ್ಳೋದು ಇಷ್ಟೇ, ಒಂದು ಫಾಸ್ಟ್ ಟ್ರ್ಯಾಕ್ ಮಾಡಿ ಆದಷ್ಟು ಬೇಗ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ನಮ್ಮ ಮನವಿ ಇದೆ. ನಮ್ಮ ಸೊಸೆಗೆ ನಾವು ಒಪ್ಪಿಗೆ ಕೇಳಿದ್ವಿ, ಸರ್ಕಾರ ಅದು ಕಾನೂನಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ನಾವು ಪ್ರತಿ ಸಲ ಅವಳ ಜೀವನಕ್ಕೆ ಒಂದು ದಾರಿ ಆಗಬೇಕಾಯ್ತು. ಸಣ್ಣಳು ಅವಳು ಸಣ್ಣಳು, ಮೊಮ್ಮಗಳು ಸಣ್ಣಳು. ಯಾಕಂದ್ರೆ ನಮಗೆ ವಯಸ್ಸಾಗಿದೆ, ನಾವು ಇರೋ ತನಕ ಏನೋ ನಡೀತಿದ್ದೆ. ಆಮೇಲೆ ಅವರ ಭವಿಷ್ಯಕ್ಕೆ ನಮಗೆ ಒಂದು ಚಿಂತೆ ಆಗಿದೆ. ಆ ಚಿಂತೆಯನ್ನು ಸರ್ಕಾರ ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಪರಿಶೀಲಿಸಬೇಕಂತ ಕಾನೂನು ವಿಚಾರ. ನಾವು ತಪ್ಪಿತರಿಗೆ ಶಿಕ್ಷೆ ಆಗಬೇಕಂತ ಅಷ್ಟೇ ನಾವು ಕೇಳ್ಕೊಂಡಿದ್ರೆ, ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೆ ನಮ್ಗೆ ಅರ್ಥ ಆಗೋದಿಲ್ಲ. ಅದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ. ಕಾನೂನು ಸ್ವಲ್ಪ ನಮ್ಮ ಕಡೆನೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದ್ರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು. ಕೊಲೆ ನೀವು ಎಷ್ಟೊಂದು ಸಮಾಜದ ಬಗ್ಗೆ ಕಳಕಳಿ ಇದೆ ಅನ್ನೋದಕ್ಕೆ ಇದೊಂದು ಉತ್ತಮವಾದಂತಹ ಉದಾಹರಣೆ. ಯಾಕಂದರೆ ಇಲ್ಲಿಗೆ 1 ವರ್ಷ ಆಯಿತು ಅವನು ಕೊಲೆಯಾಗಿ. 1 ವರ್ಷ ಆದರೂ ಸಹ ತಾವು ಆ ದಿನವನ್ನು ನೋಡಿ, ಎಷ್ಟು ನೀವು ಕಳಕಳಿ ಇದೆ ನಿಮಗೆ ಅಂದರೆ, ಒಂದು ಫ್ಯಾಮಿಲಿ ಬಗ್ಗೆ. ಆ್ಯಕ್ಚುಲಾಗಿ ಇದೊಂದು ಫ್ಯಾಮಿಲಿ ಬಗ್ಗೆ ತಾವೆಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಯಾರು ತಪ್ಪಿಸ್ತಿದ್ದಾರೋ ಅವರಿಗೆ ಶಿಕ್ಷೆ ಆಗಲೇಬೇಕು. ಈಗಾಗಲೇ ಅವನದು 29ನೇ ತಾರೀಕು 1 ವರ್ಷದ ಪೂಜೆಯನ್ನು ಮಾಡಿದ್ವಿ. ಅದೇನೋ ಒಂದು ಸಂಪ್ರದಾಯದ ಪ್ರಕಾರ ಒಂದು ನಕ್ಷತ್ರ ಆ ದಿವಸ ಬರ್ತದೆ. 8ನೇ ತಾರೀಕು ಬಂದಿರ್ತಕ್ಕ ಹೋದ ವರ್ಷ 8ನೇ ತಾರೀಕು ಆಗಿರ್ತಕ್ಕಂಥ ಕೊಲೆ ಈ ಸತಿ 29ನೇ ತಾರೀಕು ಆ ನಕ್ಷತ್ರ ಬಂದಿತ್ತು. ಆದ್ದರಿಂದ ಆ ದಿವಸ ಒಬ್ಬ ಸ್ವಾಮೀಜಿಯವರು ಕರೆಸಿ ಅವನಿಗೆ ಒಂದು ಆತ್ಮಶಾಂತಿಗಾಗಿ ಪೂಜೆಯನ್ನು ಮಾಡಿಸಿದ್ವಿ. ಇದು ನಾನು ಮನವಿಯನ್ನು ಈಗಾಗಲೇ ಶಿವನಗೌಡರು ಹೇಳಿದಾಗೆ ಸರ್ಕಾರ ಒಳ್ಳೆಯ ನಿಟ್ಟಿನಲ್ಲಿ ಕೆಲಸ ಮಾಡಿದೆ. ಸ್ವಲ್ಪ ತ್ವರಿತವಾಗಿ ಬಹಳ 26 ವರ್ಷ ಸಹನ ಯಾರು ಅವನು ರೇಣುಕಸ್ವಾಮಿ ಪತ್ನಿಗೆ 26 ವರ್ಷ ಆಗಿದೆ. ಮುಂದೆ ಬಹಳ ಇದೆ ಇನ್ನು ಜೀವನವನ್ನು ಮಾಡಬೇಕಾದಂಥದ್ದು. ಆ ಒಂದು ನಿಟ್ಟಿನಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲ, ಖಂಡಿತ ಅದನ್ನು ಎತ್ತಲೇಬೇಕಾಗಿರ್ತಕ್ಕಂಥದ್ದು. ಆದರೆ ಕಾನೂನು ಇರೋದು ಜನರಿಗಾಗಿಯೇ ಹೊರತು ಅದನ್ನು ಸರ್ಕಾರ ಅದಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇರ್ತದೆ. ಆದ್ದರಿಂದ ದಯಮಾಡಿ ಮತ್ತೆ ಮನವಿಯನ್ನು ಈಗಾಗಲೇ 2 ಸತಿ ಮನವಿಯನ್ನು ಮಾಡಿದ್ವಿ. ಹಿಂಬರವನ್ನು ಸರ್ಕಾರ ಕೊಡ್ತು, ಇದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ. ಖಂಡಿತ ಅದ್ರ ಬಗ್ಗೆ ನಮಗೆ ಜ್ಞಾನ ಇದೆ. ಆದರೂ ಈ ಒಂದು ಮಾನವೀಯತೆ ದೃಷ್ಟಿಯಿಂದ
ದಯಮಾಡಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿ ಏನಾದರೂ ಒಂದು ಅವ್ರಿಗೇನು ಇಂಥದ್ದೇ ಕೆಲಸ ಕೊಡ್ರಿ ಅಂಥದ್ದೇ ಕೆಲಸ ಕೊಡ್ರಿ ಅವ್ರ ಜೀವನವನ್ನು ನಡೆಸಲಿಕ್ಕೆ ಇನ್ನು 20 ವರ್ಷದ್ದು ಆ ಮಗುವನ್ನು ನೋಡಿದರೆ ನಿಜಕ್ಕೂ ನಮ್ಗೆ ತುಂಬ ಬೇಸರ ಅನಿಸುತ್ತೆ. ಈಗಿನ ಚಿಕ್ಕ ಮಗು ಅದಕ್ಕೆ ಯಾವ ಪರಿಜ್ಞಾನವೂ ಇಲ್ಲ, ಏನೂ ಇಲ್ಲ, ಆಟ ಆಡೋದು ಅದ್ರ ಬಗ್ಗೆ ಎಲ್ಲ ಇರ್ತಕ್ಕಂಥದ್ದು. ಮುಂದೆ ಅದು ಸ್ವಲ್ಪ ಜ್ಞಾನ ಬಂದ ಮೇಲೆ ನನ್ನ ತಂದೆ ಯಾರು ಅಂತ ಅಂದಾಗ ಅದೆಲ್ಲ ಪ್ರಶ್ನೆಗಳು ಮನವಿಯನ್ನು ಮಾಡ್ಕೊಳ್ತೀನಿ. ಅವರು ಒಂದು ಏನಾದರೂ ಒಂದು ಯಾವ ರೀತಿ ಏನಾದರೂ ಒಂದು ಕ್ರಮವನ್ನು ಮಾಡಿ ಅವ್ರ ಜೀವನಕ್ಕೆ ಒಂದು ಉಪಕಾರವನ್ನು ಮಾಡಿ ಅನ್ನುವಂಥದ್ದನ್ನು ಇದರೊಟ್ಟಿಗೆ ಯಾರು ತಪ್ಪಿಸ್ತಿದ್ದಾರೆ ಅವ್ರ ಶಿಕ್ಷೆ ಆಗೇ ಆಗುತ್ತೆ. ಯಾಕಂದರೆ ನಮ್ಮ ದೇಶದ ಕಾನೂನು ಯಾರಿಗೂ ಬಿಟ್ಟಿಲ್ಲ, ಎಲ್ಲ ಇತಿಹಾಸವನ್ನು ನೋಡಿದರೆ ಯಾರಿಗೂ ಬಿಟ್ಟಿಲ್ಲ, ಎಂಥವರು ಇದ್ದರೂ ಸಹ ಅವರಿಗೆ ಬಿಟ್ಟಿಲ್ಲ. ಆದ್ದರಿಂದ ಯಾರೇ ತಪ್ಪು ಮಾಡಿದರೂ ಸಹ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ನಮಗಿದೆ.